ಸೋಮವಾರಪೇಟೆ ಸಮೀಪ ಹಾನಗಲ್ ಗ್ರಾಮ ಪಂಚಾಯಿತಿಯ ಹಾನಗಲ್ ಬಾಣಿಯ ಗ್ರಾಮದಲ್ಲಿ ಗ್ರಾಮದ ಒಂದು ಭಾಗ ಬರೆ ಕುಸಿಯುವ ಭೀತಿಯಲ್ಲಿದ್ದು ಗ್ರಾಮದ ಜನ ಆತಂಕಕ್ಕೆ ಈಡಾಗಿದ್ದಾರೆ. ಇಲ್ಲಿ ಸುಮಾರು 120 ಕುಟುಂಬಗಳು ವಾಸಿಸುತ್ತಿದ್ದು 40 ಮನೆಗಳು ಬರೆ ಅಂಚಿನಲ್ಲಿ ಇರುವುದರಿಂದ ಬರೆ ಕುಸಿದು ಮನೆಗಳಿಗೆ ಹಾನಿಯಾಗಬಹುದು ಎಂಬ ಆತಂಕದಿಂದ ಜನ ವಾಸಿಸುತ್ತಿದ್ದಾರೆ. ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು 10 ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡುತ್ತಾ ಬಂದಿದ್ದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ಪುಟ್ಟ ಮಕ್ಕಳಿನಿಂದ ವೃದ್ಧರವರೆಗೂ ಬರೆಯ ಎಡೆಯಲ್ಲಿ ದಾರಿಯಲ್ಲಿ ಸಂಚರಿಸುತ್ತಾರೆ. ಬರೆ 100 ಅಡಿಯಷ್ಟು ಕಡಿದಾಗಿದೆ. ಕತ್ತಲೆ ವೇಳೆ ಅನಾಹುತ ಸಂಭವಿಸಬಹುದಾಗಿದ್ದು ಇದಕ್ಕೆ ಯಾರು ಹೊಣೆ ಎಂದು ಇಲ್ಲಿನ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಾನು ಹಾನಗಲ್ ನಿವಾಸಿ ಉನ್ನಿಕೃಷ್ಣನ್ ಅಂತ. ನಾವು ಕಳೆದ 10 ವರ್ಷಗಳಿಂದ ಈ ಬರೆ ಕುಸಿತದ ಸಮಸ್ಯೆಯಿಂದ ಇಲ್ಲಿ ಒಂದು 40 ಮನೆ ಭಾರಿ ಸಮಸ್ಯೆಯಾಗಿದೆ. ಹಾಗೆ ನಾವು ಕಳೆದ ಶಾಸಕರಿದ್ದಾಗಲೂ ಕೂಡ ಹಲವಷ್ಟು ಬಾರಿ ಮನವಿಯನ್ನು ಮಾಡಿದ್ದೀವಿ. ಅವರು ಆ ಮನವಿಯನ್ನು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಹಾಗೆ ಹೊಸ ಶಾಸಕರಾದಂತಹ ಮಂತೇಗೌಡರು ಕೂಡ ಅವರು ಕೂಡ ಒಂದು 3-4 ಬಾರಿ ಇಲ್ಲಿಗೆ ಭೇಟಿ ನೀಡಿ ಅದು ಸ್ಥಳ ಪರಿಶೀಲನೆಯನ್ನು ಮಾಡಿ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾವು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ. ಕಳೆದ 6 ತಿಂಗಳ ಹಿಂದೆ 55 ಲಕ್ಷವನ್ನು ಆ ಒಂದು ಕಾರ್ಯಕ್ಕೆ ಮೀಸಲಿಟ್ಟು ಗುತ್ತಿಗೆದಾರರಂತಹ ಲಾರೆನ್ಸ್ ಅವರು ಬಂದು ನಾವು ಕಳೆದ 6 ತಿಂಗಳ ಹಿಂದೆ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿಗೆ ತುಂಬ ಮಣ್ಣೆಲ್ಲ ಹಾಕಿ ಅದು ಕುಸಿದಿಲ್ಲಂತಂಗೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದು. ಅದನ್ನು ಕೂಡ ಎಲ್ಲ JCB ಮುಖಾಂತರ ತೆಗೆದು ಮನೆ ಬಡ್ಡೆಗೆ ಬರುವ ಹಾಗೆ ಬರೆಗಳನ್ನು ತೆಗೆದು ಆ ಕಾಮಗಾರಿನ ಅಲ್ಲಿಗೆ ಸ್ಥಗಿತಗೊಳಿಸಿ ಹೋಗಿದ್ದಾರೆ. ಈ ಒಂದು ಇದು ರಿವಿಟ್ಮೆಂಟ್ ಕಾರ್ಯ ಇನ್ನೊಂದು ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡಿಲ್ಲ ಅಂದರೆ ನಾವು ಗ್ರಾಮಸ್ಥರೆಲ್ಲ ಕೂಡ ಸೇರಿ ಚುನಾವಣಾ ಬಹಿಷ್ಕಾರವನ್ನು ಹಾಕ್ತೀವಿ ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಅದು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ಬಹಿಷ್ಕಾರವನ್ನು ಹಾಕ್ತೀವಿ ಅಂತ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಶಾಸಕರು ಇಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ಇಲ್ಲಿಗೆ ತಡೆಗೋಡೆ ನಿರ್ಮಿಸಲು ಅವರ ಅನುದಾನದಲ್ಲಿ 50 ಲಕ್ಷ ಹಣ ನೀಡುವುದಾಗಿ ತಿಳಿಸಿದ್ದು ಗುತ್ತಿಗೆದಾರರ ಅಷ್ಟು ಹಣ ಇಲ್ಲಿಗೆ ಸಾಕಾಗುವುದಿಲ್ಲ ಎಂದು ಕೈಬಿಟ್ಟಿದ್ದಾನೆ ಎಂದು ಗ್ರಾಮಸ್ಥರು ತಿಳಿಸಿದರು. ಒಂದು ವರ್ಷ ಆಯ್ತಾ ಸ್ಯಾಂಕ್ಷನ್ ಎರಡು ಸ್ಯಾಂಕ್ಷನ್ ಆಯಿತು ಅಂತೇಳಿ 55 ಲಕ್ಷ ನಾವು ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಮಣ್ಣು ಟಿಪ್ಪರ್ ಮಣ್ಣು ಹಾಕ್ತಿದ್ದೋ ಅದನ್ನೆಲ್ಲ ಕಟ್ಟಿ ಸೈಡಿಗೆ ಇದು ಮಾಡಿ ಆಯ್ತು ಅಂತೇಳಿ ಕೆಲಸ ಮಾಡಿಲ್ಲ. ಮಾಡಿದೆ ಒಂದು 2 ಮಾಡೋಣ ಈಗ ಮಧ್ಯೆ ನಾನು ಫೋನ್ ಮಾಡ್ತಿರ್ತೀನಿ ಮಾಡ್ತಿರ್ತೀವಿ. ಅಷ್ಟೊಳಗೆ ಇದೊಂದು ರೋಡ್ ಬಾಕಿ ಇದೆ ಮಾಡ್ಕೊಡ್ತೀವಿ ಅಂತ ಇದೆಯಲ್ಲ ಬಂದು ಮಳೆಗಾಲದಲ್ಲೇ ತೆಗೆಯಾಗ್ತಾರ ರೋಡ್ ಇತ್ತು ಹಿಂಗೆ
ನಮಸ್ತೆ, ನಾನು ವೆಂಕಟೇಶ್, ಗ್ರಾಮಸ್ಥರ ಪರವಾಗಿ ಮಾತಾಡ್ತಿದ್ದೀನಿ. ಇವತ್ತೇನು ಇಲ್ಲಿ ರಿವೀಟ್ಮೆಂಟ್ ಇದಾಗಿದೆ, ಇದಾಗಿದೆ, ಅಲ್ಲಿ ರಸ್ತೆ ಎಲ್ಲ ಹೋಗಿದೆ ಆಲ್ರೆಡಿ. ನಾವು ಹಲವು ಬಾರಿ ಮನವಿ ಮಾಡಿದ್ವಿ, ಮಂತ್ರಗೌಡರು ಸರ್ಗೂ ಮತ್ತು ಆಗಿನ ಶಾಸಕರಾದ ಅಪ್ಪಾಜಿ ರಂಜನ್ ಸರ್ಗೂ ಮನವಿ ಮಾಡಿದ್ವಿ. ಆಯ್ತು, ಭರವಸೆ ಕೊಟ್ಟಿದ್ದಾರೆ, ಮಾಡಿಕೊಡ್ತೀವಿ ಅಂತ ಈಗಿನ ಶಾಸಕರು. ಇಲ್ಲಿ ಏನಾಗಿದೆ ಅಂದರೆ 40 ಮನೆ ಎಲ್ಲ ಕೂಲಿ ಕಾರ್ಮಿಕರೇ ಇರೋದು. ಹಾಗಾಗಿ ನಮಗೆ ಹಲವು ಬಾರಿ ಮನವಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಮಳೆಗೆ ಏನಾದರೆ ಹೆಚ್ಚು ಕಮ್ಮಿ ಆದರೆ ಭಾರಿ ತೊಂದರೆ ಆಗುತ್ತದೆ. ಇಲ್ಲಿ ಮತ್ತು ಮಕ್ಕಳುಗಳು, ಸ್ಕೂಲ್ ಮಕ್ಕಳುಗಳು ಮತ್ತು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದನ್ನು ಸರಿಪಡಿಸಿಕೊಟ್ಟು ಮುಂದಿನ ಮಳೆಗಳ ಒಳಗೆ ನಮಗೆ ಇಲ್ಲಿಗೆ ಒಂದು ರಿವೀಟ್ಮೆಂಟ್ ಏನು ಬಾಕಿ ಆಗೈತೆ ಅದನ್ನು ರಿವೀಟ್ಮೆಂಟ್ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ನನ್ನ ಹೆಸರು ನಾಗರಾಜು ಅಂತ, ಹಾನಗಲ್ ಬಾಣೆ KB ಬಾಣೆಯಿಂದ ಮಾತಾಡ್ತಾ ಇರೋದು. ಗ್ರಾಮಸ್ಥರು ಇದಕ್ಕೆ ಒಂದು 10 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ. ಬರೆ ಕುಸ್ತಿದೆ. ಇಲ್ಲೊಂದು 30-40 ಮನೆಗಳಿದೆ, ಎಲ್ಲ ಹೋಯ್ತವೆ. ಅದಕ್ಕೋಸ್ಕರ ಅಪಚಾರರಿಗೆ ಹೇಳಿದ್ದು, ಕಂಪ್ಲೇಂಟ್ ಮಾಡಿದ್ದು. ಅದಾದಮೇಲೆ ಈಗ ಮಂತರಗೌಡರು ಶಾಸಕರಿಗೆ 2 ಸರಿ ಬಂದ್ಬಿಟ್ಟು ತೋರಿಸಿದ್ದೀವಿ. ಅವ್ರು ಹೇಳಿದ್ರು ಮಾಡೋಣ ಅಂತ ಹೇಳಿದ್ರು. ಮತ್ತು ಇದು ಇವರು ಲಾರೆನ್ಸ್ ಕಾಂಟ್ರಾಕ್ಟು 55 ಲಕ್ಷ ಆಗಿದೆ ಬರೆಗೆ ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲರೂ ಒಂದು 70 ಟ್ಯಾಕ್ಟ್ರು ಮಣ್ಣು ಹಾಕ್ಸಿದ್ದು. ಅದನ್ನೆಲ್ಲ ತೆಗೆಸ್ಬಿಟ್ಟು ಎಲ್ಲ ಆ ಕಡೆ ಸೈಡಿಗೆ ಮಾಡಿದ್ದಾರೆ. ಅದರಿಂದ ಈಗ ಬರೆ ಕುಸಿಯೋ ಭೀತಿಯಲ್ಲಿದ್ದೀವಿ ಗ್ರಾಮಸ್ಥರು. ಅದರಿಂದ ಇದೊಂದು ಸರಿ ಮಾಡ್ಕೊಳ್ಬೇಕು ಗ್ರಾಮಸ್ಥರು ಕೇಳ್ಕೊಳ್ತೀವಿ. ಗ್ರಾಮದ ಸಮಸ್ಯೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಕೈ ಜೋಡಿಸಿದ್ದು, ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡದಿದ್ದಲ್ಲಿ ತಾಲೂಕು ಆಡಳಿತ ಸೌಧದ ಮುಂದೆ ಬೃಹತ್ ಹೋರಾಟ ನಡೆಸುವುದಾಗಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ KN ತಿಳಿಸಿದ್ದಾರೆ. ಹಾಗೆ ಗ್ರಾಮದ ಜನರು ಮುಂಬರುವ ಯಾವುದೇ ಚುನಾವಣೆ ಆಗಿರಬಹುದು, ಅದರ ಒಳಗಡೆ ತಡೆಗೋಡೆ ನಿರ್ಮಿಸಿಕೊಳ್ಳದಿದ್ದಲ್ಲಿ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷ ಕಳೆದರೂ ಕೂಡ ಹಾನಗಲ್ ಬಾಣೆ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಸುಮಾರು 120 ಮನೆಗಳು ಇಲ್ಲಿ ನಮ್ಮ ನಾಗರಿಕರು ವಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಮನೆಗಳು ಅಪಾಯದ ಪರಿಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ಸತತವಾಗಿ ಜಲಧಾರೆ ಅಡಿಯಿಂದ ಉಗ್ತಾ ಇದೆ. ಕಳೆದ 1-1.5 ವರ್ಷಗಳ ಹಿಂದೆ ನಮ್ಮ ಮಾನ್ಯ ಶಾಸಕರು ಈ ಭಾಗಕ್ಕೆ ತಡೆಗೋಡೆ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ನೀಟ್ಟಿದ್ರು. ಎಲ್ಲ ಮಾಧ್ಯಮದಲ್ಲಿ ಕೂಡ ಬಿತ್ತರವಾಗಿತ್ತು. ಆದರೆ ಇದುವರೆಗೂ ಯಾವುದೇ ಕೆಲಸ ಕೂಡ ಪ್ರಾರಂಭವಾಗಿಲ್ಲ. ಬೇಸಿಗೆಯನ್ನು ಹೀಗೆ ಕಳೆದು ಮಳೆಗಾಲದಲ್ಲಿ ವಾಪಸ್ಸು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಕೆಲಸ ಮಾಡಲಿಕ್ಕೆ ಕೂಡ ಆಗಲ್ಲ. ಇದು ಅತಿ ಹೆಚ್ಚು ಕೂಲಿ ಕಾರ್ಮಿಕರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ. ಜೊತೆಗೆ ಇಲ್ಲಿ ಕಳೆದ 18-19 ಜಲಪ್ರಳಯ ಏನಿದೆ ಕೊಡಗಿನಲ್ಲಿ ಆಯಿತು. ಇಂತಹ ಘಟನೆಗಳು ಮರುಕಳಿಸಬಾರದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಮಾನ್ಯ ಶಾಸಕರು ಈ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು. ಏನು ತಡೆಗೋಡೆ ನಿರ್ಮಾಣಕ್ಕೆ 55 ಲಕ್ಷ ಮೊದಲು ತಿಳಿಸಿದರು. ಈ ಪ್ರಕಾರವಾಗಿ ಮತ್ತಷ್ಟು ಹಣವನ್ನು ಅದಕ್ಕೆ ಮೀಸಲಿಟ್ಟು ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಕೇಳ್ಕೊಳ್ತಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮ ಏನಾದರೂ ಈ ಕಾರ್ಯ ವಿಳಂಬವಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮಸ್ಥರೊಂದಿಗೆ ಸೇರಿ ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ಸಂದರ್ಭ ಗ್ರಾಮದಾಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಕೃಷ್ಣ, ಕಾರ್ಯದರ್ಶಿ ನಾಗರಾಜು, ಅನಿಲ್, ಚನ್ನಪ್ಪ, ಕರವೇ ಸಂಘಟನೆಯ ವಸಂತ, ಶೇಖರ್ ತಾಕೆರೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.